ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ಕು ಡೋಂಟ್ ಟ್ರೈ. ಯಾಕೆ ಹಿಂಗೆ ಮಹೇಶ್ ಅವ್ರು ಹಿಂಗೆ ಯಾಕೆ ಹೇಳ್ತಾರೆ ಅಂತ ನಿಮಗೊಂದು ಪ್ರಶ್ನೆ ಉಟ್ಕೊಳ್ಬೋದು. ಬಟ್ ಲೆಟ್ಸ್ ಡಿಸ್ಕಸ್ ಆನ್ ದಿಸ್. ಏನಪ್ಪ ಅಂತಂದರೆ ಡೋಂಟ್ ಟ್ರೈ ಅಂತ ಯಾಕಂದರು ಇವರು ಅಂತ. ಓಕೆ, ಈ ಟ್ರೈ ಅನ್ನೋದು ಏನಿದು 3 ಅಕ್ಷರಗಳ ಒಂದು ಏನು ಪದ ಏನಿದೆ, ಟೋಟಲ್ ಒಂದು ದ ವರ್ಡ್, ಭಾಳ ಮಜಾ ಆಯ್ತಿತ್ತು. ಸೊ ಇದರ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡೋಣ. ಅದಕ್ಕಿಂತ ಮೊದಲು ಲೆಟ್ಸ್ ಅಂಡರ್ಸ್ಟ್ಯಾಂಡ್. ನಾನು ಪರ್ಫೆಕ್ಟ್ ಇಲ್ಲ, ನೀವು ಪರ್ಫೆಕ್ಟ್ ಇಲ್ಲ. ಲೆಟ್ ಅಸ್ ಎಕ್ಸೆಪ್ಟ್ ದಿಸ್. ಓಕೆ, ಮಹೇಶ್ ಅಂದರೆ ಈಗ ವಿಡಿಯೋ ಮಾಡ್ತಾ ಇದ್ದಾರೆ, ಇವರು ಒಂದು ಏನೋ ಹೇಳ್ತಾ ಪರ್ಫೆಕ್ಟ್ ಇದ್ದಾರೆ ಅಂತಲ್ಲ. ಇಟ್ಸ್ ಓನ್ಲಿ ವಿ ಆರ್ ಆಲ್ ಕಾಮನ್. ನನಗೆ ನಿಮಗೆ ಕಾಮನ್ ಏನಿದೆಯಪ್ಪ ಅಂತಂದರೆ ವಿ ಆರ್ ಆಲ್ ಮೂವಿಂಗ್ ಟುವರ್ಡ್ಸ್ ಪರ್ಫೆಕ್ಷನ್. ಅದಕ್ಕೆ ಸ್ವಾಮಿ ವಿವೇಕಾನಂದರು ಏನು ಹೇಳಿದರು? ಎಜುಕೇಷನ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ಇನ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮೊಳಗೆ ಆ ಹುದುಗಿರೋದು ಏನೊಂದು ಶಕ್ತಿ ಇದೆ, ಇಲ್ಲ ಪರ್ಫೆಕ್ಷನ್ ಏನಿದೆ, ಅದನ್ನು ಹೊರಗಡೆ ತರೋದೇ ನಮ್ಮ ಎಜುಕೇಷನ್ದ ಮುಖ್ಯ ಉದ್ದೇಶ. ಸೊ ಇದು ಅದ್ರ ಕಡೆ ಹೋಗ್ಬೇಕಂದ್ರೆ ನಾವು ಏನು ಮಾಡಬೇಕು? ವಾಟ್ ವಿ ಹ್ಯಾವ್ ಟು ಡೂ ಈಸ್, ನಾವು ಅದಕ್ಕೆ ಚಿಂತನೆ ಮಾಡಬೇಕು, ಸಂವಾದ ಮಾಡಬೇಕು. ಗುರುಕುಲ ಸಿಸ್ಟಮ್ದಲ್ಲಿ ಸಂವಾದಗಳಿದ್ದು, ಪ್ರಶ್ನೆ ಕೇಳೋದು, ಉತ್ತರ ಹೇಳೋದು. ಹಾಗೆಯೇ ನನ್ನ ಚಿಂತನೆಯನ್ನು ನಾನು ನಿಮಗೆ ವ್ಯಕ್ತಪಡಿಸ್ತೇನೆ, ನಿಮ್ಮ ಚಿಂತನೆ ನೀವು ಹೇಳ್ತಾ ಇರಬೇಕು. ಸೊ ಇದರಲ್ಲಿ ಅದು ಮಜ್ಜಿಗೆ ಕಡ್ದಂಗೆ ಆಗುತ್ತೆ. ಮಜ್ಜಿಗೆ ಕಡ್ದು ಬೆಣ್ಣೆ ಬರುತ್ತೆ, ಆಮೇಲೆ ತುಪ್ಪ ಬರುತ್ತೆ. ಹಾಗೆ ಗೊತ್ತಾಯ್ತಾ? ಸೊ ಇವತ್ತಿನ ಈ ಶಬ್ದದ ಬಗ್ಗೆ ನಾನು ಏನು ಮಾತಾಡ್ತಾ ಇದ್ದೇನೆ, ಟ್ರೈ ಅನ್ನೋ ಶಬ್ದದ ಬಗ್ಗೆ, ಇದು ಒಂದು ಚಿಂತನೆ ಮಾತ್ರ, ಇದೊಂದು ನನ್ನ ಒಪಿನಿಯನ್. ಓಕೆ, ಸೊ ನೀವು ಅದರ ಬಗ್ಗೆ ನೀವು ಚಿಂತನೆ ಮಾಡಿ ಮುಂದೆ ಸಂವಾದ ಮಾಡೋಣಂತೆ. ಓಕೆ, ಸೊ ಈ ಟ್ರೈ ಅನ್ನೋ ಶಬ್ದದ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಒಂದು ಪಾಯಿಂಟ್ ನನಗೆ ಭಾಳ ನಾನು ಚಿಂತನೆಯಲ್ಲಿ ತೊಡಗಿದ್ದೇನೆಂದರೆ, ಪ್ರತಿಯೊಂದು ಶಬ್ದದ ಹಿಂದೆ ದೇರ್ ಇಸ್ ಒನ್ ಪವರ್, ಒಂದೇನೋ ಶಕ್ತಿ ಇರುತ್ತೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಶಬ್ದಗಳನ್ನು ಹಂಗೆ ಉಪಯೋಗ ಮಾಡೋಕ್ಕೆ ಹೋಗಬೇಡ, ಅದನ್ನ ವಿಚಾರ ಮಾಡಿ ಮಾತಾಡಂತ ಹೇಳ್ತಾರೆ. ಯಾಕಂದರೆ ಒಂದು ಶಬ್ದದ ಹಿಂದೆ ಒಂದು ಪವರ್ ಇರುತ್ತೆ. ಹಾಗೆಯೇ ಈ ಟ್ರೈ ಅನ್ನೋ ಶಬ್ದದ ಹಿಂದೆ ಒಂದು ಪವರ್ ಇರುತ್ತೆ. ಅಂದರೆ ಯಾವುದೇ ನಾವು ಒಂದು ಕ್ರಿಯೆಯಲ್ಲಿ ತೊಡಗಿದಾಗ ಯಾವ ಶಬ್ದವನ್ನು ಬಳಕೆ ಮಾಡ್ತೇವೆ ಅದ್ರ ಮೇಲೆ ಆ ಕ್ರಿಯೆಗೆ ಶಕ್ತಿ ಬರುತ್ತೆ, ಇಲ್ಲ ಶಕ್ತಿ ಕುಂದು ಹೋಗುತ್ತೆ, ಇಲ್ಲ ಕಡಿಮೆ ಆಗುತ್ತೆ, ಇಲ್ಲ ಡೆಪ್ರಿಷಿಯೇಟ್ ಆಗುತ್ತೆ ಅಂತ ತಿಳ್ಕೊಳ್ಬೇಕು. ಓಕೆ, ಸೊ ಈಗ ಈ ಟ್ರೈ ಅನ್ನೋ ಶಬ್ದ ಬಗ್ಗೆ ಚಿಂತನೆ ಮಾಡೋಣ. ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್, ಪೇಷಂಟ್ ಒಳಗಡೆ ಇದ್ದಾರೆ, ಅಂದರೆ ಆಪ್ರೇಷನ್ ಥಿಯೇಟರ್ನಲ್ಲಿದ್ದಾರೆ. ಈಗ ಆಪ್ರೇಷನ್ ಆಗಬೇಕು. ಡಾಕ್ಟ್ರು ಹೊರಗಡೆ ಬಂದು ಅವ್ರೇನು ಪೇಷಂಟ್ ರಿಲೇಟಿವ್ಸ್ ಏನಿರ್ತಾರಲ್ಲ, ಅವ್ರು ಕೂತ್ಕೊಂಡವ್ರಿಗೆ, ಚಿಂತೆ ಮಾಡಬೇಡ್ರಿ, ನಾನು ಮಾಡ್ತೀನಿ, ಇಟ್ ವಿಲ್ ಬಿ ಡನ್, ಡೋಂಟ್ ವರಿ ಅಂತಂದು ಹೇಳಿ ಹೋಗ್ಬಿಟ್ರಂದರೆ ಒಂದೇನೋ ಶಕ್ತಿನೇ ಬೇರೆ ಇರುತ್ತೆ. ಆ ಶಬ್ದ ಅವ್ರೇನು ಐ ವಿಲ್ ಡೂ ಇಟ್, ಡೋಂಟ್ ವರಿ ಅಂತ ಏನಂದ್ರಲ್ಲ, ರೈಟ್, ಇದರಲ್ಲಿ ಅದೊಂದೇನೋ ಪವರ್ ಬೇರೆ ಇರುತ್ತೆ, ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಅಲ್ಲಿ ಕೂತ್ಕೊಂಡವ್ರಿಗೆ. ಅದನ್ನೇ ಬಿಟ್ಕೊಂಡು ಡಾಕ್ಟ್ರು ಬಂದು ಐ ವಿಲ್ ಟ್ರೈ ಮೈ ಮ್ಯಾಕ್ಸಿಮಮ್, ನಾನು ಬೆಸ್ಟ್ ಟ್ರೈ ಮಾಡ್ತೇನೆ, ಬಟ್ ಡೋಂಟ್ ನೋ ಅಂತ ಹೇಳೋದ್ರಂದರೆ ಆ ಒಂದು ಟ್ರೈ ಅನ್ನೋ ಶಬ್ದದಲ್ಲಿ ಆ ಶಕ್ತಿ ಕುಂದು ಹೋಗ್ಬಿಡುತ್ತೆ. ಕ್ಯಾನ್ ಯು ರಿಯಲೈಸ್ ಇಟ್ ಮೈ ಡಿಯರ್ ಫ್ರೆಂಡ್ಸ್? ಗೊತ್ತಾಯ್ತಾ? ಸೊ ಆ ಟ್ರೈ ಅಂದರೆ ಐ ಮೇ ಡೂ ಇಟ್, ಆಗುತ್ತೆ, ಆಗಲಿಕ್ಕಿಲ್ಲ ಅನ್ನೋದೊಂದು ಏನೋ ಅದು ಬರುತ್ತೆ ಅದರಲ್ಲಿ, ಟ್ರೈನಲ್ಲಿ. ಆಗ್ಬೋದು, ಐ ಆಮ್ ನಾಟ್ ದ್ಯಾಟ್ ಶ್ಯೂರ್. ಎಲ್ಲ ನಾ ಅಂದ್ಕೊಂಡಂಗೆ ಆದರೆ ಇದು ಸಕ್ಸಸ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಸರ್ಕಮ್ಸ್ಟೆನ್ಸಸ್. ಅದಕ್ಕೆ ನನ್ನ ಕೆಪಾಬಿಲಿಟೀಸ್ ಮೀರಿ ಏನಾದರೂ ಆದರೆ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಟ್ರೈ ಅಂದ ತಕ್ಷಣ ಒಂದೇನೋ ಎಲ್ಲೋ ಒಂದು ಕಡೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಡೌಟ್ ಇದ್ದೇ ಇರುತ್ತೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸೊ ಈಗ ಫಾರ್ ಎಕ್ಸಾಂಪಲ್, ಇನ್ನೂ ಒಂದು ನಾರ್ಮಲ್ ಎಕ್ಸಾಂಪಲ್ ತೊಗೊಂಡ್ರೆ, ನಾ 8:00 ಬರ್ತೇನೆ, ಶಾರ್ಪ್ 8:30 ನಾನು ಆ ಹೋಟೆಲ್ ಮುಂದೆ ಬರ್ತೇನೆ. ನಿಮ್ಮ ಫ್ರೆಂಡಿಗೆ ಹೇಳ್ತಾ ಇದ್ದೀರಾ 8:00 ಅಂದರೆ ಶಾರ್ಪಲ್ಲಿ ಬರ್ತೇನೆ, ಇಲ್ಲ ನಾನು 8:00 ಕ್ಲಾಸಿಗೆ ಬರ್ತೇನೆ, ಶಾರ್ಪ್ 8:30 ಅಂದರೆ ದೆನ್ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. 8:30 ಬರ್ತಾರೆ, ದಿಸ್ ಈಸ್ ಫಿಕ್ಸ್ಡ್. ಗೊತ್ತಾಯ್ತಾ? ಸೊ ಬಟ್ ಏನಾದರೂ ಬರ್ಲಿಕ್ಕೆ ಆಗಿಲ್ಲ ಅಂದರೆ 8:30 ಅನ್ನೋದ್ರಲ್ಲ ಒಂದು ಫೋನ್ ಆದರೂ ಬರುತ್ತೆ, ಏನಂತೇಳಿ, ನಾನು 8:00 ಬರಬೇಕಿತ್ತು, ಬಟ್ ಹಿಂಗಾಗಿದೆ, ಅದಕ್ಕೆ ಬರ್ತಾ ಇಲ್ಲ, ಸ್ವಲ್ಪ ಒಂದು 10 ನಿಮಿಷ ಲೇಟ್ ಆಗುತ್ತೆ. ದಿಸ್ ಈಸ್ ಫರ್ಮ್, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಬಟ್ ಯಾರಾದರೂ ನಿಮ್ಮ ಫ್ರೆಂಡು ಇಫ್ ದೇ ಸೇ ಲೈಕ್, ಇಲ್ಲ ನಾನು
ಐ ವಿಲ್ ಟ್ರೈ ಟು ಕಮ್ ಬೈ 8:30 ಅಂದರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹಿ ವಿಲ್ ನಾಟ್ ಕಮ್ ಅಟ್ 8:30. ಐ ವಿಲ್ ಟ್ರೈ ಟು ಕಮ್ ಅಂದರೆ ಹಿ ಹ್ಯಾಸ್ ಡೌಟ್, ಎಲ್ಲೋ ಒಂದು ಕಡೆ ಡೌಟ್ ಇದೆ. ಹಿ ಈಸ್ ನಾಟ್ ಸ್ಟಿಲ್ ಫಿಕ್ಸ್ಡ್, ಆ ಕಮಿಟ್ಮೆಂಟ್ ಮಾಡ್ಕೊಂಡಿಲ್ಲ, ನಾ 8:00 ಹೋಗಲೇಬೇಕು ಅನ್ನೋದು ಕಮಿಟ್ಮೆಂಟ್ ಇಲ್ಲ. ಸೊ ಹಿ ಮೇ ಡಿಲೇ ಬೈ 10 minutes, 20 minutes, half an hour, 1 hour, ಡಿಪೆಂಡ್ಸ್. ಯಾಕಂದರೆ ಯಾವಾಗ ಈ ಟ್ರೈ ಅನ್ನೋ ಶಬ್ದವನ್ನು ನಾವು ಯೂಸ್ ಮಾಡ್ತೇವೆ, ಐ ವಿಲ್ ಟ್ರೈ ಟು ಕಮ್, ಐ ವಿಲ್ ಟ್ರೈ ಟು ಡೂ, ಓಕೆ, ಐ ವಿಲ್ ಟ್ರೈ ಮೈ ಬೆಸ್ಟ್, ನೋಡೋಣ, ನಾನು ಟ್ರೈನ ಮಾಡ್ತೀನಪ್ಪ ಅಂತಂತ ಅಂದಾಗ ಇಟ್ ಈಸ್ ಅಗೇನ್ ಏನು ಸರ್ಕಮ್ಸ್ಟೆನ್ಸಸ್ ಹೆಂಗೆ ಬರುತ್ತೆ, ಆ ಪರಿಸ್ಥಿತಿ ಹೆಂಗೆ ಬರುತ್ತೆ ಅದರ ಮೇಲೆ ಐ ವಿಲ್ ಡಿಸೈಡ್. ನಾನು ಐ ವಿಲ್ ಟ್ರೈ ಟು ಕಮ್ ಅಂದಂಗೆ ಅಂದರೆ ಸರ್ಕಮ್ಸ್ಟೆನ್ಸಸ್ ಮೇಲೆ, ಆ ಪರಿಸ್ಥಿತಿ ಮೇಲೆ ಅವರು ಭಾಳ ಡಿಪೆಂಡ್ ಆಗಿರ್ತಾರೆ. ಬಟ್ ಯಾರು ನಾ ಟ್ರೈ ಅನ್ನೋದಿಲ್ಲ, ಐ ವಿಲ್ ಡೂ ಇಟ್ ಅಂತ ಹೇಳ್ತಾರೆ, ಅವ್ರೇನಂತಾರೆ ಸರ್ಕಮ್ಸ್ಟೆನ್ಸಸ್ ಬರ್ತಾವೆ, ನಂಗೆ ಗೊತ್ತಿದೆ, ಆ ಸರ್ಕಮ್ಸ್ಟೆನ್ಸಸ್ ನಾನು ಕ್ರಿಯೇಟ್ ಮಾಡಿ ಆ ಸಮಯದಲ್ಲಿ ನಾ ಕೆಲಸ ಮಾಡ್ತೀನಿ ಅಂದಂಗೆ. ದಟ್ ಈಸ್ ಫರ್ಮ್ನೆಸ್. ಟ್ರೈ ಅನ್ನೋ ಶಬ್ದದಲ್ಲಿ ಡೌಟ್ ಇರುತ್ತೆ. ಟ್ರೈ ಈಸ್ ಆಲ್ವೇಸ್ ಡೌಟ್ಫುಲ್. ಆ್ಯಂಡ್ ವೆನ್ ಎವರ್ ಎ ಪರ್ಸನ್ ಸೇಸ್ ಐ ವಿಲ್ ಟ್ರೈ, ದೇರ್ ಇಸ್ ಆಲ್ವೇಸ್ ಎ ಡೌಟ್ ಇನ್ ದ್ಯಾಟ್ ಆ್ಯಂಡ್ ಇಟ್ ವಿಲ್ ನಾಟ್ ಹ್ಯಾಪನ್ ದ ವೇ ಇಟ್ ಈಸ್ ಪ್ಲ್ಯಾನ್ಡ್. ಗೊತ್ತಾಯ್ತಾ? ಸೊ ಫಾರ್ ಎಕ್ಸಾಂಪಲ್, ನಿಮಗೆ ಭಾಳ ಸಿಂಪಲ್ಲಾಗಿ ಎಕ್ಸಾಂಪಲ್ ಹೇಳಿದರೆ ಪವರ್ ಹೆಂಗಿರುತ್ತೆ ನೋಡಿ. ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾನಂದರೆ ಅವಳಿಗೆ ಹೇಳ್ತಾನೆ ಅವನು ಏನಂತ ಹೇಳಿ, ಐ ವಿಲ್ ಮ್ಯಾರಿ ಯು ಅಂದರೆ ಕಮ್ ವಾಟ್, ಏನು ಬೇಕಾದಾಗಲೇ ಐ ವಿಲ್ ಮ್ಯಾರಿ ಯು ಅಂತಂದರೆ ನಾ ಸರ್ಕಮ್ಸ್ಟೆನ್ಸಸ್ನ, ಪರಿಸ್ಥಿತಿನ ನಾ ಕ್ರಿಯೇಟ್ ಮಾಡ್ತೇನೆ ನನ್ನ ಮ್ಯಾರೇಜ್ ಆಗೋ ಹಂಗೆ, ನಿನ್ನ ಜೊತೆ ನಾ ಮ್ಯಾರೇಜ್ ಆಗೇ ಆಗ್ತೇನೆ ಅನ್ನೋದು ಅದನ್ನು ಕ್ರಿಯೇಟ್ ಮಾಡ್ತಾನೆ ಅವನು. ಬಟ್ ಸಪೋಸ್ ಆ ಹುಡುಗ ಏನಾದರೂ ಐ ವಿಲ್ ಟ್ರೈ ಟು ಮ್ಯಾರಿ ಯು ಅಂತಂದರೆ ಎಲ್ಲ ಪರಿಸ್ಥಿತಿ ಸರಿಯಾಗಿ ಹೋದರೆ ನಿನ್ನ ಮದುವೆ ಆಗ್ತೀನಿ ಅಂತ ದೇರ್ ಈಸ್ ಎ ಡೌಟ್. ದೇರ್ ಇಸ್ ಎ ಡೌಟ್ ಇನ್ ದಟ್ ಸ್ಟೇಟ್ಮೆಂಟ್, ಐ ವಿಲ್ ಟ್ರೈ ಟು ಮ್ಯಾರಿ ಯು ಅಂತಂದರೆ. ಸೇಮ್ ವೇ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ಸ್ ಆಲ್ವೇಸ್ ಹೆಲ್ಪ್ ಅಸ್ನ. ಸಪೋಸ್ ಟೀಚರ್, ಒಬ್ರು ಯಾರೋ ಟೀಚರ್ ಬಂದು ಕ್ಲಾಸಿಗೆ ಬಂದ್ರಂದರೆ, ಕ್ಲಾಸಿಗೆ ಬಂದು ಐ ವಿಲ್ ಟ್ರೈ ಟು ಕಂಪ್ಲೀಟ್ ದ ಸಿಲೆಬಸ್ ಅಂದರೆ ಇಟ್ ಈಸ್ ಅಸ್ಯೂಮ್ಡ್ ದಟ್ ಸಿಲೆಬಸ್ ವಿಲ್ ನಾಟ್ ಬಿ ಕಂಪ್ಲೀಟೆಡ್. ಯಾಕೆ ಆ ಟ್ರೈ ಅನ್ನೋ ಶಬ್ದ ಬರುತ್ತೆ ಅಂದರೆ, ಅಯ್ಯೋ ಈ ವರ್ಷ ಸ್ವಲ್ಪ ಟೈಮ್ ಸಿಕ್ಕಿದ್ದೇ ಕಡಿಮೆ, ಓಕೆ, ಸೆಮಿಸ್ಟರ್ ಸಿಸ್ಟಮ್ನಲ್ಲಿ ಕಡಿಮೆ ಟೈಮ್ ಸಿಗ್ತಾ ಇದೆ, ಸಿಲೆಬಸ್ ಭಾಳ ಇದೆ, ಎಷ್ಟೋ ಮಾಡ್ಯೂಲ್ಸ್ ಇದ್ದಾವೆ, ಅಷ್ಟೋ ಮಾಡ್ಯೂಲ್ಸ್ ಒಮ್ಮೆಲೇ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅವನ್ನೆಲ್ಲ ವಿಚಾರದಲ್ಲಿ ಗಣನೆಯಲ್ಲಿ ತೊಗೊಂಡ್ಬಿಟ್ರೆ ಈ ವರ್ಷ ಸಿಲೆಬಸ್ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ಕನ್ಫರ್ಮ್ ಆಗಿರುತ್ತೆ. ಅದಕ್ಕೆ ಬಂದು ಆ ಶಬ್ದವನ್ನು ಯೂಸ್ ಮಾಡ್ತಾರೆ, ಐ ವಿಲ್ ಟ್ರೈ ಟು ಕಂಪ್ಲೀಟ್ ದ ಸಿಲೆಬಸ್ ಅಂದರೆ ಸಿಲೆಬಸ್ ಕಂಪ್ಲೀಟ್ ಆಗೋದಿಲ್ಲ, ನೀವು ರೆಡಿ ಆಗಂದಂಗೆ ಅದು. At the same time, if one more teacher comes and says, come what, ಏನು ಬೇಕಾದ ಅಲ್ಲಿ ಸಿಲೆಬಸ್ ಮುಗಿಸ್ತೀನಿ ಅಂತಂದರೆ, ದೆನ್ ಹೀ ಈಸ್ ಟೆಲ್ಲಿಂಗ್ ಇಂಡೈರೆಕ್ಟ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಐ ವಿಲ್ ಕ್ರಿಯೇಟ್, ಐ ನೋ ಆಲ್ ದೀಸ್ ಸರ್ಕಮ್ಸ್ಟೆನ್ಸಸ್ ವಿಲ್ ಹ್ಯಾಪನ್, ಇವೆಲ್ಲ ಬರೋ ಇದ್ದಾವೆ, ಟೈಮ್ ಕಡಿಮೆ ಇದೆ, ಸಿಲೆಬಸ್ ಹೆಚ್ಚಿಗೆ ಇದೆ, ನಮಗೆ ಕ್ಲಾಸಸ್ ಕಡಿಮೆ ಸಿಗ್ತವೆ, ಇದೆಲ್ಲ ನನಗೆ ಗೊತ್ತಿದೆ, ಬಟ್ ಆದರೂ ಐ ವಿಲ್ ಕ್ರಿಯೇಟ್ ಸರ್ಕಮ್ಸ್ಟೆನ್ಸಸ್, ಮೇ ಬಿ ಎನ್ ಎಕ್ಸ್ಟ್ರಾ ಕ್ಲಾಸ್, ಎಕ್ಸ್ಟ್ರಾ ಥಿಂಗ್, ಆನ್ಲೈನ್, ಏನೋ ಒಂದು, ಐ ವಿಲ್ ಕ್ರಿಯೇಟ್ ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಐ ವಿಲ್ ಕಂಪ್ಲೀಟ್ ಸಿಲೆಬಸ್. See, this is the difference between doing it and trying it. Can you understand? So ಹಾಗೇನೆ ಸಿ ಯು ಕ್ಯಾನ್ ಕ್ರಿಯೇಟ್ ಎಷ್ಟೊಂದು ಎಕ್ಸಾಂಪಲ್ಸ್ ತೊಗೊಳ್ಬೋದು. ಓಕೆ, ಸೊ ಟ್ರೈಯಿಂಗ್ ಆಲ್ವೇಸ್ ಹ್ಯಾಸ್ ಎ ಡೌಟ್ಫುಲ್ ಥಿಂಗ್ಸ್. ಏನೋ ಒಂದು ಡೌಟ್ ಇರುತ್ತೆ, ಏನಂತ ಹೇಳಿ, ಆಗುತ್ತೋ ಇಲ್ಲೋ. ಸೊ ಅದಕ್ಕೆ ಈಗ ಯಾರಿಗೋ ಒಬ್ರು ಕೆಲಸ ಕೊಡ್ತೀರಾ ಅಂತ ತಿಳ್ಕೊಳ್ಳಿ, ಏನೋ ಒಂದು ಕೆಲಸ, ಏನು ಗೌರ್ಮೆಂಟ್ನಲ್ಲೋ ಏನೋ ಪ್ರೈವೇಟ್ನಲ್ಲೋ ಒಂದು ಕೆಲಸ, ಏನು ನೋಡಪ್ಪ ಈ ಕೆಲಸ ಆಗಬೇಕು ಅಂತಂದರೆ ಅವನು ಆಗುತ್ತೆ ನಾನು ಮಾಡ್ತೀನಿ ಅಂದರೆ ದೆನ್ ದೆರ್ ಇಸ್ ಕನ್ಫರ್ಮೇಷನ್, ದೆರ್ ಇಸ್ ನೋ ಡೌಟ್. ಅವನು ಸಪೋಸ್ ನೋಡಪ್ಪ ನಾನು ಟ್ರೈ ಮಾಡ್ತೀನಿ ಅಂತಂದರೆ ದೆನ್ ದೆರ್ ಆರ್ ಸೋ ಮೆನಿ ಕ್ವಶನ್ಸ್ ಬಿಹೈಂಡ್ ಇಟ್. ಏನಂದರೆ ಟ್ರೈ ಅಂದ್ರೆ ಏನು, ನನ್ನ ಲಿಮಿಟೇಷನ್ಸ್ ಅದಾವೆ, ಅದನ್ನು ಬಿಟ್ಟು ಮತ್ತು ಎಲ್ಲ ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ ಬೇರೆ ಅದಾವಲ್ಲಿ, ಅವನ್ನೆಲ್ಲ ವಿಚಾರ ಮಾಡಿದರೆ ನಾನು ಮ್ಯಾಕ್ಸಿಮಮ್ ಟ್ರೈನ ಮಾಡ್ತೀನಿ, ಆದ್ರೆ ಆತು ಇಲ್ಲ ಅಂದರೆ ದೇರ್ ಈಸ್ ಎ ಡೌಟ್, ಆಲ್ರೆಡಿ ದೇರ್ ಈಸ್ ಎ 50% ಫೇಲ್ಯೂರ್ ಎಕ್ಸ್ಪೆಕ್ಟೆಡ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್? ಫೇಲಿಯರ್ ಎಕ್ಸೆಪ್ಟೆಡ್. ನಾನು ಟ್ರೈ ಮಾಡ್ತೀನಿ ಅಂತಂದರೆ, ಇಲ್ಲ ಅಂದರೆ ಅವ್ನು ಇಂಡೈರೆಕ್ಟ್ಲಿನೂ ಹೇಳ್ಬೋದು, ನಂದು ನೀ ಏನು ನೋಡ್ಕೊಳ್ಬೇಕು ನೋಡ್ಕೋ ಅಂದ್ರೆ ನೀನು ಕಂಪ್ಲೀಟ್ ಕೆಲಸ ಮಾಡ್ತೀನಿ. ಈಗ ಸಪೋಸ್ ಅವ್ನಿಗೆ ಏನಾದರೂ ದುಡ್ಡು ಕೊಡೋದಿತ್ತು ಅಂತ ತಿಳ್ಕೊಳ್ಳಿ, ಅವ್ನಿಗೊಂದು ದುಡ್ಡು ಕೊಟ್ಬಿಟ್ರೆ ಅವನು ಹೇಳ್ತಾನೆ, ಆಯ್ತು ರೀ ಈ ಕೆಲಸ ಆಗ್ತೈತಿ, ಈಗೇನು ಟ್ರೈಗೆ ಏನು ಅನ್ನೋಂಗಿಲ್ಲ, ನಾನು ಬಟ್ ಮಾಡೇ ತೀರ್ತೀನಿ ಅದು. ಸಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೇರ್ ಈಸ್ ಸಮ್ ಎಕ್ಸ್ಪೆಕ್ಟೇಷನ್ ಬಿಹೈಂಡ್ ದ್ಯಾಟ್, ಅದಕ್ಕೆ ಟ್ರೈ ಅಂತ ಶಬ್ದ ಬರ್ಬೋದು, ರೈಟ್? ಆರ್ ಎಲ್ಸ್ ಏನಾದರೂ ಲಿಮಿಟೇಷನ್ಸ್ ಇರ್ಬೋದು, ಅವ್ರಿಗೆ ಹೇಳಬೇಕು ಇದು ಆಗ್ತಿತ್ತು ಇಲ್ಲ ಒಂದು ಡೌಟ್ಫುಲ್ ಇತ್ತಂದರೆ ದೆನ್ ಟ್ರೈ ಅಂತ ಶಬ್ದ ಬರುತ್ತೆ. ಸೊ ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಇದು ಒಂದು ಟೈಪ್ ಮಜಾ ಶಬ್ದ ಇದು. ಟ್ರೈ ಅನ್ನೋದು ನಮ್ಮ ಲೈಫ್ನಲ್ಲಿ ಬಹಳ ನಾವು ಯೂಸ್ ಮಾಡ್ತೇವೆ, ಟ್ರೈ ಮಾಡಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ, ಈ ಶಬ್ದ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿರಿ.
ಆಮೇಲೆ ಯಾರಾದರೂ ನಿಮ್ಮ ಜೊತೆ ಆ ಶಬ್ದ ಯೂಸ್ ಮಾಡಿದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾಕಂದರೆ ದೆರ್ ಇಸ್ ಅ ಡೌಟ್ ಇನ್ವಾಲ್ಡ್ ಇನ್ ದ್ಯಾಟ್. ಓಕೆ, ಇದು ನನ್ನ ಚಿಂತನೆ, ರೈಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಹುಡುಗ, ನಮ್ಮ ವಿದ್ಯಾರ್ಥಿ ಮಿತ್ರರಿದ್ದಾರೆ, ಅವರು ದೇ ಡು KS, IAS, IPS, ಇಲ್ಲ ದೇ ವಾಂಟ್ ಟು ಡು PDO, ಪೊಲೀಸ್, ಇನ್ನೆಲ್ಲ ಮಾಡ್ಬೇಕನ್ನೋರು ಭಾಳ ಜನ ಇದ್ದಾರೆ. ಅವರು ಯೂಸಲಿ ಏನು ಮಾಡ್ತೀಯಮ್ಮ ನೀ ಅಂತಂತ, ಸರ್ ನಾ KS ಟ್ರೈ ಮಾಡತ್ತೀನಿ ರೀ ಅಂದರೆ ಆಗೋದಿಲ್ಲ ಅಂತ. ಟ್ರೈ ಮಾಡಕತ್ತಿ ಅಂತಂದ್ರೆ ನಿನಗೆ ಡೌಟ್ ಐತಿ ಅನ್ನಂಗೆ ಒಳಗಡೆ, ಅದ್ರ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ಡಿಸೈಡ್ ಮಾಡಿ ಒಳಗಡೆ, ಅಂದರೆ ದೇರ್ ಈಸ್ ಇಂಡಿಸಿಸಿವ್ನೆಸ್. ಡಿಸಿಷನ್ ಅಂದರೆ ಕಾನ್ಷಿಯಸ್ ಡಿಸಿಷನ್ ಅಂದರೆ ಆಗೇ ಆಗುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಬಟ್ ಕಾನ್ಷಿಯಸ್ ಡಿಸಿಷನ್ ಇಲ್ಲ, ಇಂಡಿಸಿಸಿವ್ನೆಸ್ ಇದೆ. ಅಂದರೆ ಡಿಸಿಷನ್ ಕಂಪ್ಲೀಟ್ ಆಗಿಗಿಲ್ಲ, ನೋಡೋಣ ಆದ್ರೆ ಆತು, ಬಿಟ್ಟರೆ ಬಿತ್ತು, ನೋಡೋಣ ಏನು ಒಟ್ಟು ನೋಡೋಣಪ್ಪ ನಾವು ಟ್ರೈ ಮಾಡೋಣ ಅಂತಂದರೆ ದೇರ್ ಈಸ್ ಎ ಡೌಟ್, ಆಲ್ರೆಡಿ ಹ್ಯಾವ್ ಎಕ್ಸೆಪ್ಟೆಡ್ ಡಿಫೀಟ್. ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ನೀವೇನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ಎನಿ ಪ್ರೈವೇಟ್ ಜಾಬ್ಸ್ ಆರ್ ದೋಸ್ ಹೂ ಆರ್ ಇನ್ ಟು ಜಾಬ್ಸ್, ನೀವೇನು ಜಾಬ್ನಲ್ಲಿದ್ದೀರಾ, ನಿಮ್ಮ ಬಾಸ್ ಏನಾದರೂ ನಿಂಗೆ ಕೆಲಸ ಕೊಟ್ಟ ಅಂತಂದರೆ, ಕೊಟ್ಟ ತಕ್ಷಣ ನೀನು ಸರ್ ನಾ ಟ್ರೈ ಮಾಡ್ತೀನಿ ರೀ ಅಂತಂದರೆ, ದೆನ್ ಯು ಆರ್ ಪುಟ್ಟಿಂಗ್ ಎ ಬ್ಲಾಕ್, ಒಂದು ಏನೋ ಬ್ಲಾಕ್ ಆಗ್ತಾಯಿದೆ. ಇಲ್ಲ ನಾ ಮಾಡ್ತೀನಿ ರೀ ಅಂತಂದರೆ, ದೆನ್ ಯು ವಿಲ್ ಕ್ರಿಯೇಟ್ ಆಲ್ ಪಾಸಿಬಲ್ ಸರ್ಕಮ್ಸ್ಟೆನ್ಸಸ್ ಟು ಕಂಪ್ಲೀಟ್ ದಟ್. ಅದನ್ನು ಮುಗಿಸ್ಲಿಕ್ಕೆ ನೀವು ಯುಲ್ ಪುಟ್ ಆಲ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ದ್ಯಾಟ್. ಗೊತ್ತಾಯ್ತಾ? ಯಾಕಂದರೆ ಯಾವಾಗ ನಾವು ಈ ಟ್ರೈ ಅಂತ ಶಬ್ದ ಯೂಸ್ ಮಾಡ್ತೇವೆ, ಅದ್ರ ಜೊತೆ ಡೌಟ್ ಬರುತ್ತೆ. ಡೌಟ್ ಬಂದ ತಕ್ಷಣ ಆ ಡೌಟನ್ನು ಕವರ್ ಮಾಡಲಿಕ್ಕೆ, ಸೋಲ್ ಆಗುತ್ತೆ ಅಂತ ಎಲ್ಲೋ ಒಂದು ಕಡೆ ಡೌಟ್ ಇರುತ್ತಲ್ಲ, ಅದನ್ನು ಕವರ್ ಮಾಡಲಿಕ್ಕೆ ಎಕ್ಸ್ಕ್ಯೂಸಸ್ ಬರ್ತವೆ, ನೆಪಗಳು ಬರ್ತವೆ, ಕಾರಣಗಳು ಉಟ್ಕೊಳ್ತವೆ, ರೀಸನ್ಸ್ ಬರ್ತವೆ. ಅವನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೇವೆ ನಾವು ಯಾವಾಗ ಟ್ರೈ ಅಂತ ಶಬ್ದ ಮಾಡ್ತೇವೆ. ಇನ್ನೊಂದು, ಇಲ್ಲ ನೋನು ಐ ವಿಲ್ ಡೂ ಇಟ್ ಅಂತ ತಕ್ಷಣ ದೆನ್ ಈ ನೆಪಗಳು, ರೀಸನ್ಸ್ ಇವೆಲ್ಲ ಬರೋದಿಲ್ಲ. ಏನು ಬರ್ತವೆ ಅಂತಂದರೆ, ಯು ವಿಲ್ ಗೆಟ್ ಐಡಿಯಾಸ್. ಹೆಂಗಾದರೂ ಮಾಡಬೇಕಲ್ಲ, ವಿ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಅನ್ನೋಕ್ಕೆ ಸೊ ಐಡಿಯಾಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಏನಿದೆ ಆಪ್ಷನ್ ಅಂದರೆ, ಟ್ರೈ ಅಂತ ಯೂಸ್ ಮಾಡಿದರೆ ಡೌಟ್ ಇದೆ, ಎಕ್ಸ್ಕ್ಯೂಸಸ್ ಇದ್ದಾವೆ, ಅಂದರೆ ನೆಪಗಳಿದ್ದಾವೆ. ಐ ವಿಲ್ ಡೂ ಇಟ್ ಅಂತಂದರೆ ದೆನ್ ಸರ್ಕಮ್ಸ್ಟೆನ್ಸಸ್ ಗೊತ್ತಿದೆ ನಿಮಗೆಲ್ಲ, ಕಂಡೀಷನ್ಸ್ ಕಷ್ಟ ಇದೆ ಅಂದರೆ, ಬಟ್ ಸ್ಟಿಲ್ ಯು ವಿಲ್ ಕ್ರಿಯೇಟ್ ಸರ್ಕಮ್ಸ್ಟೆನ್ಸಸ್ ವಿಚ್ ವಿಲ್ ಮೇಕ್ ದಿಸ್ ವರ್ಕ್ ಟು ಬಿ ಡನ್. ಅಟ್ ದ ಸೇಮ್ ಟೈಮ್ ಈ ಕೆಲಸ ಆಗಬೇಕಂದ್ರೆ ಐಡಿಯಾಸ್ ಮ್ಯಾನಿಫೆಸ್ಟ್ ಆಗ್ತವೆ. ಗೊತ್ತಾಯ್ತಾ? ಸೊ please understand this. Using this word try ಅಂದ ತಕ್ಷಣ you are almost accepting your failure to the 50%. Approximate 50% you are accepting it. ನೋಡಿ, ಅದೇ ನೋಡಿ ಮಜಾ ನೋಡಿ. Nobody will say I'll try to eat food. I'll eat food. ಫಿಕ್ಸ್ ಇದು, ಯಾಕಂದ್ರೆ ತಿನ್ನೋದು ಗ್ಯಾರಂಟಿನ ಅದು. I'll try to drink water. There is no trying. I will drink water. ಯಾರು ಹುಡುಗ ಐ ವಿಲ್ ಟ್ರೈ ಟು ಮ್ಯಾರಿ ಅಂತ ಅನ್ನೋದಿಲ್ಲ. ಹಿ ವಾಂಟ್ಸ್ ಟು ಮ್ಯಾರಿ, ಹಿ ವಿಲ್ ಮ್ಯಾರಿ, ಹಿ ಇಸ್ ಡಿಸೈಡೆಡ್. ಗೊತ್ತಾಯ್ತಾ? ಸೊ ಇದು ಟ್ರೈಯಿಂಗ್ ಈಸ್ ಆಲ್ವೇಸ್ ಎ ಡೌಟ್ಫುಲ್ ಥಿಂಗ್. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಇನ್ ರಿಯಾಲಿಟಿ ದೇರ್ ಇಸ್ ನೋ ಟ್ರೈಯಿಂಗ್ ಅನ್ನೋದಿಲ್ಲ ಇಲ್ಲ ಕೇಳ್ಯಾರೆ. ಇಟ್ ಈಸ್ ಐದರ್ ಡೂಯಿಂಗ್ ಆರ್ ನಾಟ್ ಡೂಯಿಂಗ್. ಏನಪ್ಪ? ಐದರ್ ಡೂಯಿಂಗ್ ಆರ್ ನಾಟ್ ಡೂಯಿಂಗ್. ಟ್ರೈಯಿಂಗ್ ಅನ್ನೋದಿಲ್ಲ. ಓಕೆ, ನಿಮ್ಗೆ ಅನಿಸ್ಬೋದು ಇದು ಹೆಂಗೆ ಮಹೇಶ್, ಪ್ಲೀಸ್ ಎಕ್ಸ್ಪ್ಲೇನ್ ಅಂತಂದರೆ, ನೋಡಿ ಈಗ ಕ್ಲೋಸ್ ಯುವರ್ ಐಸ್ ಅಂದರೆ ಯು ವಿಲ್ ಕ್ಲೋಸ್ ಯುವರ್ ಐಸ್. ಹೌದಾ? ದಿಸ್ ಈಸ್ ಅ ಸಿಂಪಲ್ ಇನ್ಸ್ಟ್ರಕ್ಷನ್. ನಾನು ಇಫ್ ಐ ಸೇ ಲೈಕ್ ಟ್ರೈ ಟು ಕ್ಲೋಸ್ ಯುವರ್ ಐಸ್ ಅಂದರೆ ಏನು ಮಾಡಬೇಕು? ಹಿಂಗೆ ಮಾಡಿದರೆ ಕ್ಲೋಸ್ ಯುವರ್ ಐಸ್ ಆದಂಗೆ ಆಯಿತು. ಟ್ರೈ ಟು ಕ್ಲೋಸ್ ಅಂದರೆ ಮಾಡ್ದಂಗೆ ಮಾಡಬೇಕು. ಗೊತ್ತಾಯ್ತಾ? ಇನ್ನೂ ಒಂದು ಎಕ್ಸಾಂಪಲು, ಕ್ಲ್ಯಾಪ್ ಅಂದರೆ ಚಪ್ಪಾಳೆ ಹೊಡೀರಿ ಅಂತಂದರೆ, ಹೊಡೀರಿ ಅಂದರೆ ಚಪ್ಪಾಳೆ ಹೊಡಿತೀರಿ. ಓಕೆ, ಟ್ರೈ ಟು ಕ್ಲ್ಯಾಪ್ ಅಂದರೆ ವಾಟ್ ಇಸ್ ದಿಸ್? ಟ್ರೈ ಟು ಕ್ಲ್ಯಾಪ್ಗೆ ಮೀನಿಂಗ್ ಏನು ಹೇಳಿ ನೋಡ. ಟ್ರೈ ಟು ಕ್ಲ್ಯಾಪ್ ಅಂದರೆ ಹೊಡ್ಯಾಕೂ ಬರೋದಿಲ್ಲ, ಬಿಡೋಕ್ಕೂ ಬರೋದಿಲ್ಲ, ಅಂದರೆ ಹಿಂಗೆ ಆಗ್ತೈತಿ. ಸೊ ಮೋಸ್ಟ್ ಆಫ್ ದ ಟೈಮ್ ಯಾವಾಗಲೂ ನಾವು ಟ್ರೈ ಅಂತ ಶಬ್ದ ಯೂಸ್ ಮಾಡ್ತೀವಿ, ನಮ್ಮ ಜೀವನ ಹಿಂಗೆ ಆಗ್ತೈತಿ. ಗೊತ್ತಾಯ್ತಾ? ಯಾಕಂದರೆ ಇಟ್ ಈಸ್ ಇಂಡಿಸಿಷನಸ್, ಡೌಟ್, ಓಕೆ, ಸರ್ಕಮ್ಸ್ಟೆನ್ಸಸ್ ಪ್ರಾಬ್ಲಮ್ ಐತಿ, ಇದು ಆಗ್ತೈತಿ ಇಲ್ಲೋ, ನೆಪಗಳು, ಲೈಕ್ ಕಾರಣಗಳು, ಇವನ್ನೆಲ್ಲ ಕೊಟ್ಕೊಂತ ದ ವರ್ಕ್ ವಿಲ್ ನಾಟ್ ಬಿ ಡನ್. ಬಿಕಾಸ್ ಟ್ರೈ ಅಂತ ಶಬ್ದ ಯೂಸ್ ಮಾಡಿದರೆ ದ ಪವರ್ ಆಫ್ ದಟ್ ವರ್ಕ್ ರೆಡ್ಯೂಸಸ್. ಸೊ ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಇನ್ ರಿಯಾಲಿಟಿ ದೇರ್ ಈಸ್ ನಥಿಂಗ್ ಲೈಕ್ ಟ್ರೈಯಿಂಗ್. ಇಟ್ ಈಸ್ ಐದರ್ ಡೂಯಿಂಗ್ ಆರ್ ನಾಟ್ ಡೂಯಿಂಗ್. ಎಷ್ಟೋ ಜನ ಹ್ಯಾಬಿಟ್ಸ್ ಮಾಡ್ತಿರ್ತಾರೆ, ಮೇ ಬಿ ಡ್ರಿಂಕ್ಸ್ ಮಾಡ್ತಿರ್ತಾರೆ. ಚಲೋದು ಕೆಟ್ಟದ್ದು ಅಂತ ನಾ ಹೇಳೋದಿಲ್ಲ, ಕುಡಿಬೇಕು ಕುಡಿಬಾರ್ದು, ಸಿಗರೇಟ್ ಸೇದಬೇಕೋ ಬೇಡ, ಸಿ ದಟ್ ಈಸ್ ಆಲ್ ದೇರ್ ಪರ್ಸೆಪ್ಷನ್. ಬಟ್ ಅವರು ಇವತ್ತಿನಿಂದ ನಾ ಕುಡಿಯೋದು ಬಿಡ್ತೇನೆ, ದಿಸ್ ಈಸ್ ಎ ಡಿಸಿಷನ್. ನಾನು ಇವತ್ತಿನಿಂದ ಕುಡಿಯೋದು ಬಿಡಾಕ ಟ್ರೈ ಮಾಡ್ತೇನೆ, ಆಗೋದಿಲ್ಲ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸಿಗರೇಟ್ ಸೇದೋದು ನಾನು ಇವತ್ತಿಂದ ಬಿಡ್ತೇನೆ, ದಿಸ್ ಈಸ್ ಡಿಸಿಷನ್.
ಇಲ್ಲ ನಾ ಬಿಡಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಎಂದೂ ಬಿಡೋದಿಲ್ಲ ನಾವು, ಯಾಕಂದರೆ ಇಟ್ ಈಸ್ ಇಂಡಿಸಿಷನ್, ಡೌಟ್ ಐತಿ, ಆಗೋದಿಲ್ಲ ಅಂತ ಐತಿ, ಗೊತ್ತಾಯ್ತಾ? ರೈಟ್. ಸೊ ಅದಕ್ಕೆ ಇಟ್ ಈಸ್ ಡೂಯಿಂಗ್ ಆರ್ ನಾಟ್ ಡೂಯಿಂಗ್, ಇಟ್ ಈಸ್ ನಾಟ್ ಟ್ರೈಯಿಂಗ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಹಾಗೆಯೇ ಸಪೋಸ್ ನೀವೊಂದು ಎಕ್ಸಾಂಪಲ್, ಈಗ ರಾತ್ರಿ ಮಲ್ಕೊಳ್ಳುವಾಗ ನಾನು ಬೆಡ್ಡಿಗೆ ಮೊಬೈಲ್ ಒಯ್ಯೋದಿಲ್ಲ, ಮೊಬೈಲ್ನಲ್ಲಿ ಫೇಸ್ಬುಕ್ಕು, ಇಂಟರ್ನೆಟ್, ಯೂಟ್ಯೂಬ್ ಅವನ್ನೆಲ್ಲ ನೋಡೋದಿಲ್ಲ ಅಂತ ಡಿಸಿಷನ್ ಮಾಡಿದರೆ ಇಟ್ ಈಸ್ ಎ ಡಿಸಿಷನ್. ಯಾಕಂದರೆ ಇಂಟರ್ನೆಟ್ ರಿಸರ್ಚ್ ಏನು ಹೇಳುತ್ತೆ, ಒಂದ್ಸಲ ನೀ ಏನಾದರೂ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅಟ್ಲೀಸ್ಟ್ 25 ಮಿನಿಟ್ಸ್ ನೋಡ್ತೇವೆ ಅಂತೇಳಿ. ಅದಕ್ಕೆ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆಗೆ ಮಲಗ್ತೇವೆ, ಗೊತ್ತಾಯ್ತಾ? ಅದನ್ನು ಈಗ ಸಪೋಸ್ ಡಿಸಿಷನ್ ಅಂದ್ರೆ ಏನು, ನಾನು ಇವತ್ತಿನಿಂದ ನೋಡೋದಿಲ್ಲ, ಬೆಡ್ ಮ್ಯಾಗ ನಾನು ಮೊಬೈಲ್ ಓಪನ್ ಮಾಡೋದಿಲ್ಲ, ಕೀಪ್ ಇಟ್, ಮುಗೀತು, ದಿಸ್ ಈಸ್ ಡಿಸಿಷನ್. ಇಲ್ಲ, ಇವತ್ತಿನಿಂದ ನಾನು ಮೊಬೈಲ್ ನೋಡ್ಲಾರ್ದಂಗೆ ಟ್ರೈ ಮಾಡ್ತೀನಿ ಅಂದರೆ ಎಂದೂ ಆಗೋದಿಲ್ಲ, ಮತ್ತೆ 2 ಗಂಟೆಗೆ ಮಕ್ಕೋತೀನಿ. ಐ ವಿಲ್ ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಆ್ಯಟ್ 6 o'clock. 6 ಅಂತಲೇ ಹೇಳ್ತಾ ಇಲ್ಲ, 7 ಕೇಳಿ 8, ಬಟ್ ಇಟ್ ಸಮ್ ಡಿಸಿಷನ್. 6 o'clock ಐ ವಿಲ್ ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಅಂತಂದರೆ ಯು ವಿಲ್ ಗೆಟ್ ಅಪ್. ಐ ವಿಲ್ ಟ್ರೈ ಟು ಗೆಟ್ ಅಪ್ ಆಟ್ 6 o'clock ಅಂದರೆ ನೋ, ದೇರ್ ಇಸ್ ನೋ ಆಪ್ಷನ್, ರೈಟ್? ಬಿಕಾಸ್ ಮಾರ್ನಿಂಗ್ ಅದು ಬಂದೇ ಬರುತ್ತೆ. ಐ ಟೋಲ್ಡ್ ಇನ್ ಮೈ ಮಸ್ತ್ ಜಿಂದಗಿ, ಐ ಟೋಲ್ಡ್ ಬಟ್ ಮಂಗು ಅಂತ ಹೇಳಿದ್ದೇನೆಲ್ಲ, ಯಾರು ನೋಡಿಲ್ಲ ಗೋ ಟು ಮೈ ಯೂಟ್ಯೂಬ್ ಚಾನಲ್, ಏನಿದ್ದೀರಾ ಈ ಚಾನಲಲ್ಲಿ ಹೋಗಿ, ಅಲ್ಲಿ ಮಸ್ತ್ ಜಿಂದಗಿ ಅಂತಿದೆ, ದೇರ್ ಆರ್ ಸೀರೀಸ್ ಆಫ್ 10 talks ಯು ಕ್ಯಾನ್ ಲಿಸನ್ ಟು. ಮಂಗು ಬಗ್ಗೆ ಒಂದು ಹೇಳಿದ್ದೇನೆ, ಏಕಾಗ್ರತೆಯಲ್ಲಿ ಹೇಳಿದ್ದೇನೆ, ಯು ಕ್ಯಾನ್ ಆಲ್ವೇಸ್ ಲಿಸನ್ ಟು ದ್ಯಾಟ್. ಓಕೆ, ಸೊ ಅದಕ್ಕೆ ಮಾರ್ನಿಂಗ್ ನಿಂಗೆ ಹೇಳಲಿಕ್ಕೆ ಬಿಡೋದಿಲ್ಲ ಅದು, ಯಾಕಂದರೆ ಯು ಆರ್ ಓನ್ಲಿ ಟ್ರೈಯಿಂಗ್. ಯಾಕಂದರೆ ಡಿಸಿಷನ್ ಮಾಡುವಾಗನೇ ಇಂಡಿಸಿಷನ್ ಇದೆ, ಆಮೇಲೆ ಡೌಟ್ ಇದೆ, ಆ್ಯಂಡ್ ಯು ಆರ್ ನಾಟ್ ಕಮಿಟಿಂಗ್ ಯುವರ್ ಸೆಲ್ಫ್, ಗೊತ್ತಾಯ್ತಾ? ಸೊ ಮೈ ಡಿಯರ್ ಫ್ರೆಂಡ್ಸ್, ದೇರ್ ಇಸ್ ನಥಿಂಗ್ ಲೈಕ್ ಟ್ರೈಯಿಂಗ್. ಅದಕ್ಕೆ ಐ ಸೆಡ್ ಡೋಂಟ್ ಟ್ರೈ, ಐದರ್ ಡೂ ಇಟ್ ಆರ್ ಡೋಂಟ್ ಡೂ ಇಟ್. ಮಾಡೋದ್ರಿಂದ ಅದು ಕೆಲಸ ಆಗ್ಬೋದು, ಆಗಲಿಕ್ಕಿಲ್ಲ, ದಟ್ ಈಸ್ ಅ ಡಿಫ್ರೆಂಟ್ ಆಸ್ಪೆಕ್ಟ್. ಆಗಲೇಬೇಕು ಅಂತೇನಿಲ್ಲ, ಗೊತ್ತಾಯ್ತಾ? ಬಟ್ ದೇರ್ ಇಸ್ ಜಾಯ್ ಇನ್ ಡೂಯಿಂಗ್ ಇಟ್. ಓಕೆ, ಇಲ್ಲ ಅಂದರೆ ಆಗಿಲ್ಲ. ಸಪೋಸ್ ಯು ಡೋಂಟ್ ವಾಂಟ್ ಟು ಗೆಟ್ ಅಪ್ ಇನ್ ದ ಮಾರ್ನಿಂಗ್, ದೆನ್ ಸೇ ಐ ವಿಲ್ ನಾಟ್ ಗೆಟ್ ಅಪ್ ಇನ್ ದ ಮಾರ್ನಿಂಗ್, ಡಿಸೈಡ್. ಇಲ್ಲ, ಯು ವಾಂಟ್ ಟು ಗೆಟ್ ಅಪ್ ಇನ್ ದ ಮಾರ್ನಿಂಗ್, ರೈಟ್? ಐ ವಿಲ್ ಗೆಟ್ ಅಪ್ ಇನ್ ದ ಮಾರ್ನಿಂಗ್, ಡಿಸೈಡ್. ಐ ವಿಲ್ ಟ್ರೈ ಟು ಗೆಟ್ ಅಪ್ ಇನ್ ದ ಮಾರ್ನಿಂಗ್, ನೋ, ನಾಟ್ ಅಕ್ಸೆಪ್ಟೆಡ್. ನೆಕ್ಸ್ಟ್ 1 hour ಐ ವಾಂಟ್ ಟು ಸ್ಟಡಿ, ನಾನು ಓದಬೇಕು, ಡಿಸೈಡ್, ಐ ವಿಲ್ ಸ್ಟಡಿ. ಆರ್ ನೋ, ಐ ವಿಲ್ ನಾಟ್ ಸ್ಟಡಿ, ಡಿಸೈಡ್ ದಿಸ್ ಸೈಡ್. ಆರ್ ಐ ವಿಲ್ ಟ್ರೈ ಟು ಸ್ಟಡಿ, ಇಟ್ ವಿಲ್ ನಾಟ್ ವರ್ಕ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೆ ಟ್ರೈಯಿಂಗ್ ಈಸ್ ಇಂಡಿಸಿಷನ್, ಟ್ರೈಯಿಂಗ್ ಈಸ್ ಡೌಟ್. ಬಟ್ ಏನಪ್ಪ ಈಗ ಅಲ್ಟಿಮೇಟ್ಲಿ ಲರ್ನಿಂಗ್ ಏನು ಗೊತ್ತಾ, ಔಟ್ಕಮ್ ಏನಪ್ಪ ಇದರಿಂದ ಅಂದರೆ, ಸರ್ಕಮ್ಸ್ಟೆನ್ಸಸ್ನ ಕನ್ಸಿಡರ್ ಮಾಡಿ, ಇಫ್ ಯು ಟೇಕ್ ಎ ಡಿಸಿಷನ್ ಇಟ್ ವಿಲ್ ನಾಟ್ ಹ್ಯಾಪನ್ ಅಂಡ್ ಸ್ಟಿಲ್ ಐ ವಿಲ್ ಡೂ ಸಮಥಿಂಗ್ ಆದ್ರಾಗಲಿ ಬಿಟ್ಟು ದೆನ್ ಇಟ್ ಈಸ್ ಟ್ರೈಯಿಂಗ್. ಬಟ್ ಯಾವ ವ್ಯಕ್ತಿ ಟ್ರೈಯಿಂಗ್ ಇಲ್ಲ, ಅವನು ಡೂಯಿಂಗ್ ಅಂತಿತ್ತಂದರೆ ದೆನ್ ಹಿ ವಿಲ್ ಕ್ರಿಯೇಟ್ ಸರ್ಕಮ್ಸ್ಟೆನ್ಸಸ್ ಸೊ ದ್ಯಾಟ್ ದ ವರ್ಕ್ ಹ್ಯಾಪನ್ಸ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಎರಡನೇದು, ನೀ ಟ್ರೈ ಅಂದ ತಕ್ಷಣ ಯು accepted defeat. You already accepted defeat because there is a doubt that is already created. So the third and the most important thing is there is no trying, there is only either doing or not doing. Okay, my dear friends. So ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ. Now I will give you an assignment to conclude. ಏನು ಅಸೈನ್ಮೆಂಟ್ ಅಪ್ಪ ಅಂತಂದರೆ, ಈಗ ಈ ವಿಡಿಯೋ ನಿಮಗೆ ಏನಾದರೂ ಲೈಕ್ ಆಗಿದ್ರೆ, ರೈಟ್, ಇಟ್ ಈಸ್ ಅ ಸಬ್ಜೆಕ್ಟ್ ಯುವರ್ ಲೈಕಿಂಗ್, ಲೈಕ್ ಆಗಿದ್ರೆ, ಹೌದು ಇದ್ರಾಗ ಏನೋ ಐತಿ ವಿಚಾರ ಮಾಡುವಂಥದ್ದು ಐತಿ ಅಂತ ಅನಿಸಿದ್ರೆ, ದೆನ್ ಯು ಸೆಂಡ್ ದಿಸ್ ವಿಡಿಯೋ ಟು 10 people. ಇದನ್ನ ಯಾವಾಗ ನಾ ಹೇಳ್ತೇನೆ ಆವಾಗ ಎಸ್ ಐ ವಿಲ್ ಸೆಂಡ್ ಇಟ್ ಟು 10 people ಅಂದರೆ ಇಟ್ ಈಸ್ ಎ ಡಿಸಿಷನ್. ಐ ವಿಲ್ ಟ್ರೈ ಟು ಸೆಂಡ್ ಇಟ್ ಟು 10 people ಅಂದರೆ ಇಟ್ ವಿಲ್ ನಾಟ್ ಹ್ಯಾಪನ್. ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ಗೊತ್ತಾಯ್ತಾ? ಕಳಿಸೋದಂದರೆ ಕಳಿಸೋದು, 10 ಮಂದಿಗೆ ಯಾಕೆ 20 ಮಂದಿಗೆ ಕಳಿಸ್ತೀನಿ, ರೈಟ್? ಕಳಿಸೋದೆ, ರೈಟ್? ನಾನೆಲ್ಲ ಗ್ರೂಪಿಗೆ ಹಾಕ್ತೇನೆ, ರೈಟ್? ಡನ್, ರೈಟ್? ಇಲ್ಲ, ಐ ವಿಲ್ ಟ್ರೈ ಟು ಡೂ ಇಟ್, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ, ಮಕ್ಕೊಂಡ ಮಾಡ್ತೀನಿ ಅಂದರೆ ನೋ, ಇಟ್ ವಿಲ್ ನಾಟ್ ಹ್ಯಾಪನ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಹಾಗೆಯೇ ಇನ್ನೂ ಒಂದು ಅಸೈನ್ಮೆಂಟ್, ಅದನ್ನು ಮಾಡಿದರೆ ಅದು ಮಾಡಿ. ಲೈಕ್ ಇಫ್ ಯು ವಾಂಟ್ ಟು ಸೆಂಡ್ ದ ವಿಡಿಯೋಸ್, ಐ ವಿಲ್ ಬಿ ಥ್ಯಾಂಕ್ಫುಲ್ ಸೊ ದ್ಯಾಟ್ ಮೋರ್ ಪೀಪಲ್ ಗೆಟ್ ದಿಸ್ ನಾಲೆಜ್. ಅದರ್ವೈಸ್ ನೀವೇನು ಮಾಡಬೇಕು ಅಂದರೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿ. ಈಗೇನಿಂದು ಕೇಳಿಸ್ಕೊಂಡ್ರಲ್ಲ, ಟ್ರೈಯಿಂಗ್ ಅಂದರೆ ಹಿಂಗೆ ಅಂತ ನನ್ನ ಒಪಿನಿಯನ್ ಹೇಳಿದೆ, ನಿಮ್ಮದು ಒಂದು ಒಪಿನಿಯನ್ ಇರ್ಬೋದು. ನೀವೇನು ಮಾಡಬೇಕು, ಕೆಳಗಡೆ ಕಮೆಂಟ್ ಬಾಕ್ಸ್ ಏನಿರುತ್ತಲ್ಲ, ಕಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ಹಾಕಬೇಕು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹಾಕಬೇಕು. ನಿಮಗೆ ಇದು ಕರೆಕ್ಟ್ ಅನಿಸಿದರೆ ಓಕೆ ಅಂತ ಹೇಳಬೇಕು, ಇಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಆದ ಏನಾದರೂ ಒಂದು ಘಟನೆಯನ್ನು ಅಲ್ಲಿ ಶೇರ್ ಮಾಡ್ಕೊಳ್ಬೇಕು, ರೈಟ್? ಇದನ್ನು ಯು ನೀಡ್ ಟು ಡೂ ಇಟ್. ದೇರ್ ಇಸ್ ನಥಿಂಗ್ ಲೈಕ್ ಟ್ರೈಯಿಂಗ್. ದರ್ ಇಲ್ರಿ ನಾ ಟ್ರೈ ಮಾಡ್ತೀನಿ, ಟೈಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಬರೋದಿಲ್ಲ, ರೈಟ್? ಡೂ ಇಟ್ ಆರ್ ಡೋಂಟ್ ಡೂ ಇಟ್.
ಗೊತ್ತಾಯ್ತಾ? ಸೊ ಯಾವಾಗ ನೀ ಅದನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀಯಾ, ದ್ಯಾನ್ ಯು ಆರ್ ಡೂಯಿಂಗ್ ಇಟ್. ಸಮ್ ಐಡಿಯಾ ವಿಲ್ ಕಮ್, ಸಮ್ ಥಾಟ್ಸ್ ವಿಲ್ ಕಮ್, ಒಂದು ಏನೋ ಸೆಂಟೆನ್ಸ್ ಬರುತ್ತೆ, ಒಂದು ಶಬ್ದ ಬರುತ್ತೆ, ಡೂ ಇಟ್. ಯಾಕೆ ಮಾಡಬೇಕಪ್ಪ ಇದನ್ನಂತಂದರೆ, ವೈ ಯು ಶುಡ್ ಕಮೆಂಟ್ ಅಂತಂದರೆ ಇಟ್ ವಿಲ್ ಬೆನಿಫಿಟ್ ಯು. ಯಾಕಂದರೆ ನಿಂದೊಂದು ಏನು ಐಡಿಯಾ ಇಷ್ಟು ತನಕ ಕೇಳಿಸ್ಕೊಂಡಿಯಲ್ಲ ಅದು ಸ್ಟ್ರಕ್ಚರ್ ಆಗುತ್ತೆ. ಎರಡನೇದು ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಅದರ್ ಪರ್ಸನ್ ಇನ್ನೊಬ್ರು ಯಾರು ನೋಡ್ತಿರ್ತಾರೆ ಕಮೆಂಟ್ಸು, ಅವರು ಓದಿದಾಗ ಅವ್ರಿಗೂ ಬೆನಿಫಿಟ್ ಆಗುತ್ತೆ. ಇಟ್ ಈಸ್ ಶೇರಿಂಗ್ ಆ್ಯಂಡ್ ಕೇರಿಂಗ್. ಆಮೇಲೆ ಅವ್ರ ಥಾಟ್ಸ್ನ ಇಗ್ನೈಟ್ ಮಾಡುತ್ತೆ, ಹೇ ಹೌದಲ್ಲ ಹಿಂಗೂ ವಿಚಾರ ಮಾಡ್ಬೋದಲ್ಲ ಅಂಥೇಳಿ. ಹೌದಾ? ಯಾಕಂದರೆ ಆಲ್ ಆಫ್ ಅಸ್ ಟುಗೆದರ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಪರ್ಫೆಕ್ಷನ್. ನೋ ಬಡಿ ಈಸ್ ಪರ್ಫೆಕ್ಟ್, ನೀದರ್ ಮಹೇಶ್ ನಾರ್ ಯು, ಓನ್ಲಿ ಬಿಕಾಸ್ ಆಫ್ ಯುವರ್ ಲವ್ ಆ್ಯಂಡ್ ಐ ಆಮ್ ಬ್ಲೆಸ್ಡ್. ಬ್ಲೆಸ್ಡ್ ಅಂದರೆ ಏನು? ಐ ಫೀಲ್ ಲೈಕ್ ಡೂಯಿಂಗ್ ದಿಸ್ ಸೊ ದ್ಯಾಟ್ ಆಲ್ ಆಫ್ ಯು ಗೆಟ್ ಸಮ್ ಇನ್ಸ್ಪಿರೇಷನ್ ಸಮ್ವೇರ್. ಗೊತ್ತಾಯ್ತಾ? ಬಿಕಾಸ್ ಐ ಆಮ್ ಆನ್ ಎ ಮಿಷನ್ ಟು ಟಚ್, ಮೂವ್ ಆ್ಯಂಡ್ ಇನ್ಸ್ಪೈರ್ 10 million lives. And this is part of my mission where I can touch people like, and if you can help me to reach more people, I'll be very happy. And I want you to do it. Don't try, do it. Let us build this community of people who are inspired and who can make a difference to the world. ಹೆಂಗಿರಬೇಕು ಲೈಫ್ ಅಂದರೆ, you have to create a dent on the universe. ನಿನ್ನ ಕೆಲಸ ಹೆಂಗೆ ಮಾಡಬೇಕಪ್ಪ ಅಂದರೆ, you should create a dent on the universe and let us together do it. ಓಕೆ, ಸೊ ಇವತ್ತಿನ ಒಂದು ಡಿಸ್ಕಷನ್ ಇದೇನು ಒಂದು ಚಿಂತನೆ, ಟ್ರೈ. ಸೊ ಅದಕ್ಕೆ ಡೋಂಟ್ ಟ್ರೈ, ಐದರ್ ಡೂ ಇಟ್ ಆರ್ ಡೋಂಟ್ ಡೂ ಇಟ್. ಡೋಂಟ್ ಟ್ರೈ. ಗೊತ್ತಾಯ್ತಾ? ಸೊ ಇದ್ರ ಬಗ್ಗೆ ನಿಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಅಟ್ ದ ಸೇಮ್ ಟೈಮ್ ಶೇರ್ ಇಟ್ ಟು ಮೋರ್ ಆಫ್ ಯುವರ್ ಫ್ರೆಂಡ್ಸ್ ಸೊ ದ್ಯಾಟ್ ದೇ ಆಲ್ಸೋ ಸ್ಟಾರ್ಟ್ ಥಿಂಕಿಂಗ್ ಓವರ್ ದಿಸ್. ಸೊ ಇನ್ಮೇಲಿಂದ ಸಿನ್ಸ್ ಯು ಆಲ್ರೆಡಿ ಲಿಸನ್ ಟು ಮೈ 50 ವಿಡಿಯೋಸ್, ಓಕೆ, 50 ವಿಡಿಯೋಸ್ ನೋಡಿದ್ದೀರಾ ಈಗ. ಯಾರೇ ಬೇರೆ ನೋಡ್ತಾರೆ, ಯಾರು ನೋಡಿಲ್ಲ, go and see it. It's all about life. Now onwards, we have to go more matured and go deeper into one subjects. And I am going to take your head. Okay, and I have a lot of surprises coming, okay, in the coming days. Wait for them. But be with me. Subscribe the channel and you get notification, learn from it. And my dear friends, only request is don't add knowledge. Come into action also. ಓಕೆ, ಸೊ ನೋಡಿ ಏನು ಮಾಡ್ತೀರಾ, ಆ್ಯಕ್ಷನಲ್ಲಿ ಬರ್ತೀರಾ ಆ್ಯಂಡ್ ಟ್ರೈ ಮಾಡ್ತೀರಾ ಅಂತ ವಿಚಾರ ಮಾಡಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಓಕೆ, ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್, ಟೇಕ್ ಕೇರ್ ಆಫ್ ಯುವರ್ brothers and sisters, take care of your friends. Do maximum possible to the world. More you give, more you get. Okay, so thank you so much. All the best. Don't try, do it. Thank you so much.